ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SR ಬೌಟಿಕ್ ಲತಾ ಎಂಬ್ರಾಯ್ಡ್ರಿ. ಇವತ್ತೊಂದು ಸೀರೆ ಕುಚ್ಚಿಂದು ವಿಡಿಯೋ ಹಾಕ್ತಾ ಇದ್ದೀನಿ. ಇದು ಸಿಂಪಲ್ ಆಗಿ ಹಾಕೊಳ್ಳೋ ಕುಚ್ಚು. ಒಂದು ಬೀಡ್ಸು ಒಂದು ಕುಚ್ಚು ಬರುತ್ತೆ. ಆ ಥರ ಸಿಂಪಲ್ಲಾಗಿ ನೀವು ಈ ಸೀರೆ ಕುಚ್ಚನ್ನ ಹಾಕೋಬೋದು. ಅದಕ್ಕೆ ಫಸ್ಟು ಸೀರೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೀರೆಗೆ ನೋಡಿ ಈ ಥರ ಲಾಕಿಂಗ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲೂ ಇದೇ ಥರನೇ ಲಾಕಿಂಗ್ ಮಾಡ್ಕೊಳ್ಳೋದು. ಸ್ಟಾರ್ಟಿಂಗ್ ಈ ಥರ ಒಂದು ಸತಿ ಲಾಕ್ ಹಾಕಾದ್ಮೇಲೆ ತಿರ್ಗಾ ಇನ್ನೂ ಒಂದು ಸತಿ ಪಕ್ಕದಲ್ಲಿ ಲಾಕಿಂಗ್ ಹಾಕ್ಕೊಳ್ಳಿ. 2 ಸತಿ ಸೀರೆಗೆ ಈ ಥರ ದಾರಾನ ಲಾಕ್ ಹಾಕಾದ್ಮೇಲೆ ಅದಕ್ಕೆ ಒಂದು ಬೀಡ್ಸ್ ಹಾಕ್ತಾ ಇದ್ದೀನಿ. ನೀವು ಯಾವ ಬೀಡ್ಸ್ ಆದರೂ ಹಾಕ್ಬೋದು, ರೌಂಡ್ ಬೀಡ್ ಆಗಿದ್ರೂ ಸರಿ, ಯಾವ ಥರ ಶೇಪಿಂದಾದರೂ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಂಡು ಬೀಡನ್ನ ದಾರದಿಂದ ತೊಗೊಂಡು ಒಂದು ಸತಿ ಲಾಕ್ ಮಾಡ್ಕೊಳ್ಳಿ. ಅಲ್ಲಿ ಲಾಕ್ ಮಾಡ್ಕೊಂಡು ಈಗ ತಿರ್ಗಾ ಬಟ್ಟೆಗೆ ಎಷ್ಟು ಜಾಗ ಆ ಬೀಡ್ಸ್ದು ಎಷ್ಟು ಜಾಗ ಇರುತ್ತೆ ಅಷ್ಟು ಜಾಗ ಬಿಟ್ಟು ಪಕ್ಕಕ್ಕೆ ಒಂದು ಲಾಕ್ ಹಾಕ್ಕೊಳ್ಳಿ. ಲಾಕ್ ಹಾಕಾದ್ಮೇಲೆ ತಿರ್ಗಾ ಪಕ್ಕದಲ್ಲಿ ಇನ್ನೊಂದು ಸತಿ ಬಟ್ಟೆಗೆ ಲಾಕ್ ಹಾಕ್ಕೊಳ್ಳಿ. ದಾರನ ಲಾಕ್ ಹಾಕಾದ್ಮೇಲೆ ಈಗ 5 ಚೈನ್ ಹಾಕಿ ನೆಕ್ಸ್ಟು 5 ಚೈನ್ ನೀವು ಬಟ್ಟೆಗೆ ಲಾಕ್ ಹಾಕಾದ್ಮೇಲೆ 5 ಚೈನ್ಸ್ ಹಾಕಿ ಈಗ ಆ 5 ಚೈನ್ ಗ್ಯಾಪು ಎಷ್ಟು ಜಾಗ ಇರುತ್ತೆ ಅಷ್ಟು ಜಾಗ ಬಿಟ್ಟು ನೆಕ್ಸ್ಟಿಗೆ ಬಟ್ಟೆಗೆ ಲಾಕಿಂಗ್ ಹಾಕ್ಕೊಳ್ಳೋದು. ನೋಡಿ ಈ ಥರ ಲಾಕಿಂಗ್ ಮಾಡ್ಕೋಬೇಕು. ಲಾಕಿಂಗ್ ಆದಮೇಲೆ ಮತ್ತೆ ಇನ್ನೂ ಒಂದು ಸತಿ ಲಾಕಿಂಗು ಎಲ್ಲ ಕಡೆನೂ ನಾನು ಡಬಲ್ ಲಾಕಿಂಗ್ ಮಾಡ್ತಾಯಿದ್ದೀನಿ. ಇದೇ ಥರ ಫುಲ್ಲು ಕಂಟಿನ್ಯೂ ಮಾಡಿದ್ದೀನಿ. ಫುಲ್ ಸೀರೆ ಇದೇ ಥರ ಡಿಸೈನ್ ಬರುತ್ತೆ. ಇದಕ್ಕೆ ನಾನು ದಾರಾನ 8 ಎಳೆ ತೊಗೊಂಡಿದ್ದೀನಿ. ಇದು ಯಾವುದೇ ಥರ ನಾನು ಆರ್ಚ್ ಡಿಸೈನ್ ಮಾಡಲ್ವಲ್ಲ, ಹಾಗಾಗಿ ನಾನು 8 ಎಳೆ ತೊಗೊಂಡಿದ್ದೀನಿ. ನೀವು ಆರ್ಚ್ ಡಿಸೈನ್ ಮಾಡ್ತೀರಾ ಅಂದರೆ ಆವಾಗ 6 ಎಳೆ ತೊಗೊಂಡ್ರೆ ಸಾಕು. ಇದು ನಾನು ಸಿಂಗಲ್ ಲೈನ್ ಹಾಕೋದ್ರಿಂದ ಡಿಸೈನು ಸ್ವಲ್ಪ ದಪ್ಪನಾಗಿ ತೊಗೊಂಡಿದ್ದೀನಿ. ದಾರ 8 ಎಳೆ ದಾರ ತೊಗೊಂಡು ಇದನ್ನು ಫಸ್ಟ್ ಲೈನ್ದು ಮಾಡ್ತಾಯಿದ್ದೀನಿ ಈ ಡಿಸೈನ್ನ. ಈ ಸಿಂಪಲ್ಲಾಗಿ ಕ್ರೋಶ ಚೈನ್ ಸ್ಟಿಚ್ ಹಾಕೋಕ್ಕೆ ಬರುತ್ತೆ ಅನ್ನೋರೆಲ್ಲ ಈ ಥರ ಡಿಸೈನ್ನ ಟ್ರೈ ಮಾಡ್ಬೋದು ನೀವು. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ಇವಾಗ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇದೇ ಥರ ಫುಲ್ಲು ಪಲ್ಲುಗೆ ಈ ಲೈನ್ನ ಹಾಕ್ಕೋಬೇಕು. ಈ ಥರ ನೋಡಿ ಲಾಸ್ಟ್ಗೆ ಒಂದು ಬೀಟ್ ಹಾಕಿ ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕಿಂಗ್ ಆದಮೇಲೆ ಮತ್ತೆ ಇನ್ನೊಂದು ಸತಿ ಲಾಕಿಂಗು ಡಬಲ್ ಲಾಕಿಂಗ್ ಮಾಡಿ ಎಂಡಲ್ಲಿದ್ದಾಗ ಸ್ವಲ್ಪ ನಿಧಾನಕ್ಕೆ ಹಾಕಿ ಸೀರೆ ಗುಂಜ್ಕೊಳ್ಳುತ್ತೆ. ನೋಡಿ ಡಬಲ್ ಲಾಕ್ ಹಾಕಾದ್ಮೇಲೆ 2 ಚೈನ್ ಸ್ಟಿಚ್ ಹಾಕಿದ್ದೀನಿ. ಚೈನ್ ಸ್ಟಿಚ್ ಹಾಕಿ ಈಗ ಕಟ್ ಮಾಡ್ಕೊಂಡು ದಾರನ ಕಟ್ ಮಾಡ್ಕೊಂಡು ಅದನ್ನು ಆ ಥರ ರಿಮೂವ್ ಮಾಡಿದ್ರೆ ಅಲ್ಲಿ ನಾಟ್ ಆಗುತ್ತೆ, ಆವಾಗ ಬಿಚ್ಕೊಳಲ್ಲ ಅದು. ನೋಡಿ ಫುಲ್ಲು ಪಲ್ಲುಗೆ ಈ ಥರ ಫಸ್ಟ್ ಲೈನು ಡಿಸೈನ್ ಈ ಥರ ಹಾಕಿದ್ದೀನಿ.
ಈ ಥರ ಹಾಕಾದ್ಮೇಲೆ ನೆಕ್ಸ್ಟು ಇದಕ್ಕೆ ಕುಚ್ಚು ಹಾಕೋಣ. ಸೆಂಟ್ರ್ 5 ಚೈನ್ ಏನಿದೆ ಗ್ಯಾಪು 5 ಚೈನ್ದು, ಆ ಚೈನ್ ಗ್ಯಾಪ್ಗೆ ಕುಚ್ಚುಗಳು ಹಾಕೋಣ. ಕುಚ್ಚಿಗೆ ನಾನು ಗ್ರೀನ್ ಕಲರ್ ಸ್ಯಾರಿ ಯಾವ ಕಲರ್ ಇದೆ ಆ ಕಲರ್ದೇ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಸಿಲ್ಕ್ ಥ್ರೆಡ್ಗೆ ನಾನು 120 ಎಳೆ ತೊಗೊಂಡಿದ್ದೀನಿ. 120 ಎಳೆ ತೊಗೊಂಡು ನೋಡಿ ಈ ಥರ 120 ಎಳೆ ತೊಗೊಂಡು ಸ್ಟಾರ್ಟಿಂಗು ಗಮ್ ಹಾಕಿದ್ದೀನಿ. ಈ ಥರ ಗಮ್ ಹಾಕಿ ಫಿಟ್ ಮಾಡಿದ್ರೆ ನಮಗಲ್ಲಿ ಸ್ಟಾರ್ಟಿಂಗ್ ಹಾಕ್ಕೊಳ್ಳೋಕ್ಕೆ ನೀಟಾಗಿ ಆ ಥರ ಬರುತ್ತೆ. ಫ್ಲ್ಯಾಟ್ ಮಾಡ್ಕೋಬೇಕು, ಅದನ್ನು ಗಮ್ ಹಾಕ್ಕೊಂಡು ಪ್ರೆಸ್ ಮಾಡಿದ್ರೆ ಅದು ಫ್ಲ್ಯಾಟ್ ಆಗುತ್ತೆ. ಆ ಥರ ಫ್ಲ್ಯಾಟ್ ಆದಾಗ ನಾವು ನೀಟಾಗಿ ಇನ್ಸರ್ಟ್ ಮಾಡ್ಬೋದು ಗ್ಯಾಪಲ್ಲಿ. ನೋಡಿ ಆ ಥರ ಇನ್ಸರ್ಟ್ ಮಾಡಿ ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟುದ್ದ ದಾರ ಹಿಡ್ಕೊಂಡು ಈಗ ಜರಿ ತೊಗೊಂಡಿದ್ದೀನಿ. ಜರಿನ ಸೂಜಿಗೆ ನಾನು ಹಾಕ್ಕೊಂಡಿದ್ದೀನಿ 2 ಎಳೆಲಿ. ಅದನ್ನು ಹಿಂದ್ಲಿಂದ ನಾನು ಮುಂದಕ್ಕೆ ದಾರ ತೊಗೋತಾ ಇದ್ದೀನಿ. ತೊಗೊಂಡು ಅಲ್ಲಿ ಬೆಳ್ಳಲ್ಲಿ ಹಿಡ್ಕೋಬೇಕು, ತುದಿನ ಬರ್ದಂಗೆ ಅಲ್ಲಿ ಹಿಡ್ಕೊಂಡು ಈಗ ಅಲ್ಲಿ ಲಾಕಿಂಗ್ ಮಾಡಬೇಕು. ನೋಡಿ ಈ ಥರ ಗಂಟೆ ಥರ ಲಾಕಿಂಗ್ ಮಾಡಬೇಕು, ಟೈಟಾಗಿ ಲಾಕ್ ಮಾಡಬೇಕು. ಅದಕ್ಕೆ ಇನ್ನೊಂದು ಸತಿ ಲಾಕಿಂಗು, ಇದನ್ನು ನೀವು 2ರಿಂದ 3 ಸತಿ ಈ ಥರ ಲಾಕಿಂಗ್ ಮಾಡಿದಾಗ ದಾರ ನೀಟಾಗಿ ಟೈಟಾಗಿರುತ್ತೆ. ಕುಚ್ಚು ರಿಮೂವ್ ಆಗಲ್ಲ. ಲಾಕಿಂಗ್ ಆದಮೇಲೆ ತಿರ್ಗಾ ಮೇಲ್ಗಡೆಯಿಂದ ಕೆಳಗಡೆಗೆ ದಾರ ಈ ಥರ ತಗೊಂಡಾಗ ಗಟ್ಟಿಗೆ ನೀಟಾಗಿರುತ್ತೆ. ಈಗ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ನೋಡ್ಕೊಂಡು ಕುಚ್ಚನ್ನ ಕಟ್ ಮಾಡಿ. ನೋಡಿ ಈ ಥರ ಹಾಕ್ಕೋಬೇಕು ಕುಚ್ಚನ್ನ. ಇದು ನೀವು ಸಿಂಗಲ್ ಕಲರಲ್ಲೂ ಹಾಕ್ಕೋಬೋದು, ಸೀರೆಯಲ್ಲಿ ಮಲ್ಟಿ ಕಲರ್ ಇದ್ದರೆ ಮಲ್ಟಿ ಕಲರ್ಸಲ್ಲೂ ಹಾಕ್ಕೋಬೋದು. ನಾನು ಸಿಂಗಲ್ ಕಲರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಇನ್ನೊಂದು ಸತಿ ಹಿಂದೆಯಿಂದ ಮುಂದಕ್ಕೆ ದಾರ ತೊಗೊಂಡಿದ್ದೀನಿ, ಸಿಲ್ಕ್ ದಾರನ. ಅದಾದಮೇಲೆ ಜರಿಯಲ್ಲಿ ಸೂಜಿದಿಂದ ದಾರನ ಸ್ಟಿಚ್ ಮಾಡ್ಕೊತೀನಿ. ಗಂಟು ಈ ಥರ ಅಲ್ಲಿ ಗಂಟು ಹಾಕ್ಕೊಂಡು 2ರಿಂದ 3 ಸತಿ ಅಲ್ಲಿ ಅದೇ ಥರ ನೀಟಾಗಿ ಗಂಟು ಹಾಕ್ಕೋಬೇಕು. ಗಂಟು ಹಾಕಾದ್ಮೇಲೆ ಮೇಲಿಂದ ಕೆಳಗಡೆಗೆ ಸೂಜಿಲಿ ಈ ಥರ ತಗೊಂಡ್ರೆ ಅದು ನೀಟಾಗಿ ಗಂಟು ಫಾರ್ಮ್ ಆಗುತ್ತೆ. ಇದೇ ಥರ ಫುಲ್ಲು ಸೀರೆ ಕಂಪ್ಲೀಟ್ ಮಾಡ್ತೀನಿ.
ನೋಡಿ ಫೈನಲಿ ಕುಚ್ಚು ಈ ಥರ ರೆಡಿಯಾಗಿದೆ. ನಿಮಗೆ ಕುಚ್ಚು ಲೆಂತು ಉದ್ದಕ್ಕೆ ಬೇಕು ಅಂದರೆ ಉದ್ದಕ್ಕೆ ಕಟ್ ಮಾಡ್ಕೋಬೋದು, ಇಲ್ಲ ಚಿಕ್ಕದಾಗಿ ಪುಟಾಣಿಗೆ ಬೇಕು ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಈ ಥರ ಸಿಂಪಲ್ಲಾಗೇ ಕುಚ್ಚು ಹಾಕ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.